ಶರೀರದ ತುಂಬೆಲ್ಲ ಟಾಕ್ಸಿನ್ ಸ್ಪ್ರೆಡ್ ಆಗುತ್ತೆ. ಟಾಕ್ಸಿನ್ ಅಂದ್ರೆ ಏನು? ಹೊಲಸು. ಅಕ್ಯುಮಿಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ, ಇಟ್ಸ್ ಅ ಮೇನ್ ಕಾಸಸ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಕಾಯಿಲೆಗಳ ಮೂಲವೇ ಟಾಕ್ಸಿನ್, ಆಮ. ಅದಕ್ಕೆ ಅಂತ ಆಮ ವಿಕಾರಗಳು ಹೆಚ್ಚಾಗಲಿಕ್ಕೆ ಏನು ಕಾರಣ? ಮುಖ್ಯವಾಗಿ ಮಲಮೂತ್ರಗಳ ವೇಗವನ್ನು ತಡೆಯೋದೇ ಮೂಲ ಕಾರಣ. ಅದಕ್ಕೆ ಮಲಮೂತ್ರ ವೇಗವನ್ನು ಯಾವತ್ತೂ ತಡಿಬಾರದು. ಅದರಿಂದ ಕಾಮವಿಕಾರ, ಇಂದ್ರಿಯ ವಿಕಾರ, ಮನೋವಿಕಾರಗಳು ಹೆಚ್ಚಾಗ್ತವೆ. ವ್ಯಾಧಿ ಹಬ್ಬಿ ಬಲಿತದೆ ಮಲಮೂತ್ರದ ವೇಗವನ್ನು ತಡೆದ್ರೆ. ಈಗ ಸ್ಕೂಲ್ಗೆ ಹೋಗೋ ಹೆಣ್ಮಕ್ಳು, ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು ಮುಜುಗರ ಪಟ್ಕೊಂಡು ಕೆಲವು ಸಂದರ್ಭದಲ್ಲಿ ಮೂತ್ರ ಮಲ ವಿಸರ್ಜನೆಗೆ ಹೋಗೋದೇ ಇಲ್ಲ. ಅವರಿಗೆ ಜಾಸ್ತಿ ಕಿಡ್ನಿ ಸ್ಟೋನು, ಗಾಲ್ ಬ್ಲಡರ್ ಸ್ಟೋನು ಇವೆಲ್ಲ ಆಗ್ತವೆ. ಈ ಕಿಡ್ನಿ ಸ್ಟೋನ್ ಆಗಲಿ, ಗಾಲ್ ಬ್ಲಡರ್ ಸ್ಟೋನ್ ಆಗಲಿ, ಕಿಡ್ನಿ ಸ್ಟೋನ್ ಅಂತೂ ಭಾಳ ಬೇಗ ಕರಗುತ್ತೆ. ಗಾಲ್ ಬ್ಲಡರ್ ಸ್ಟೋನ್ ಆದರೆ ಗಾಲ್ ಬ್ಲಡರ್ ತೆಗಿಬೇಕಂತ ಹೇಳ್ತಾರೆ. ಪಿತ್ತಕೋಶ ದಯವಿಟ್ಟು ತೆಗಿಸ್ಬೇಡಿ. ಸಾವಿರಾರು ಪೇಷಂಟ್ಗಳನ್ನ ನಾವು ಔಷಧಿ ಕೊಟ್ಟು ಸರಿ ಮಾಡಿರುವ ಅನುಭವದಲ್ಲಿ ಹೇಳ್ತಾ ಇದ್ದೇವೆ. ಕಿಡ್ನಿ ಸ್ಟೋನ್ಗೆ, ಗಾಲ್ ಬ್ಲಡರ್ ಸ್ಟೋನ್ಗೆ ಭಾಳ ವೇಗವಾಗಿ ಆಯುರ್ವೇದದಲ್ಲಿ ಪರಿಹಾರ ಕಂಡುಕೊಳ್ಬೋದು. ಫ್ಯಾಟಿ ಲಿವರು, ಇಂಥವೆಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಅತ್ಯದ್ಭುತವಾದ ಔಷಧಿಗಳಿದ್ದಾವೆ. 100ಕ್ಕೆ 2% ಅಷ್ಟೇ ನಾವು ಇಂಗ್ಲೀಷ್ ಔಷಧಿನ ಬಳಸಬೇಕು, ಅದು ಎಮರ್ಜೆನ್ಸಿ ಸಂದರ್ಭದಲ್ಲಿ. 98% ರೋಗಗಳಿಗೆ ಬಿ ಪಿ, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಆಮೇಲೆ ಸೋರಿಯಾಸಿಸ್ಸು, ಇಂಥವೆಲ್ಲ ರೋಗಗಳು ಬರ್ತಾವಲ್ಲ, ಇದಕ್ಕೆ ಆಯುರ್ವೇದವೇ ದಿವ್ಯ ಔಷಧಿ. ನಾವೇನು ಮಾಡ್ತೀವಿ? ಇಂಥವೆಲ್ಲ ಸಮಸ್ಯೆಗಳಿಗೆ ಈ ರಾಸಾಯನಿಕ ಔಷಧಿ ತೆಗೆದುಕೊಂಡು ಅದರ ಸೈಡ್ ಎಫೆಕ್ಟಿಂದ ಕಿಡ್ನಿಗೆ, ಹೃದಯಕ್ಕೆ ತೊಂದರೆಯಾಗಿ ಸಾಯ್ತೇವೆ. ಅದಕ್ಕೆ ತುಂಬ ಎಮರ್ಜೆನ್ಸಿ ಇದ್ದರೆ ಅಲೋಪತಿ ಚಿಕಿತ್ಸೆ ಬೇಡ ಅಂತಲ್ಲ, ತುಂಬ ಎಮರ್ಜೆನ್ಸಿ ಇರುವಾಗ ಮಾತ್ರ ಅಲೋಪತಿ ಚಿಕಿತ್ಸೆ. ಇಲ್ಲಾಂದರೆ ಆಯುರ್ವೇದದಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ, ದುಷ್ಪರಿಣಾಮಗಳು, ಅಡ್ಡ ಪರಿಣಾಮಗಳು ಇರೋದಿಲ್ಲ. ಅದಕ್ಕೆ ಆಯುರ್ವೇದ ಚಿಕಿತ್ಸೆ ಶಾಶ್ವತ ಪರಿಹಾರ ಸಮಸ್ಯೆಗಳಿಗೆ. ಆಯುರ್ವೇದ ಅಂದರೆ ಔಷಧಿ, ಅದರ ಜೊತೆಗೆ ಆಹಾರ ಪದ್ಧತಿ, ಜೀವನ ಪದ್ಧತಿ. ನಮ್ಮ ಹತ್ರ ತುಂಬ, ನಿನ್ನೆ ಅಂತೂ 30 ಜನರ ಮೇಲ್ ಬಂದಿರು ಪೇಷಂಟ್. ಅವರಿಗೆ ಕನ್ವಿನ್ಸ್ ಮಾಡೋದ್ರಲ್ಲೇ ಸಾಕಾಯ್ತು ನನಗೆ. ಪಥ್ಯ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ತಿಂಗಳು ಮಾಡ್ಬೇಕು ಪಥ್ಯ ಅಂತ? ಪಥ್ಯ ಅಲ್ಲ, ಅದು ಸತ್ಯ. ಅದು ಅದರಲ್ಲಿ ಏನಿದೆ ಪಥ್ಯದಲ್ಲಿ? ಚಹಾ, ಕಾಫಿ, ಮಾಂಸಾಹಾರ, ಬೇಕರಿ ಪದಾರ್ಥ, ಇವೆಲ್ಲ ಕೆಟ್ಟ ಜಂಕ್ ಫುಡ್ಗಳು, ಫಾಸ್ಟ್ ಫುಡ್ಗಳನ್ನು ತಿನ್ನಬಾರ್ದಂದ್ರೆ ಮತ್ತೆ ಆರಾಮಾದ್ಮೇಲೆ ಮತ್ತೆ ತಿಂತಾರಂತೆ, ತಿಂದಮೇಲೆ ಮತ್ತೆ ಕಾಯಿಲೆ ಬರುತ್ತಂತೆ, ಮತ್ತೆ ಡಾಕ್ಟರ್ ಹತ್ರ ಹೋಗ್ತಾರಂತೆ. ಆ ಥರ ಇರಬಾರ್ದು. ಕಸ ಗುಡಿಸೋದು ಎಷ್ಟು ಮುಖ್ಯನೋ ಕಸ ಆಗದಂಗೆ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ಅದಕ್ಕೆ ಮಲಮೂತ್ರದ ವೇಗವನ್ನು ತಡಿಬಾರ್ದು. ಆಮೇಲೆ ಮದುವೆಯಾದವರು ಕಾಮವೇಗವನ್ನು ತಡಿಬಾರ್ದು. ಮದುವೆ ಇರೋರು, ಸನ್ಯಾಸತ್ವ ಸ್ವೀಕಾರ ಮಾಡಿರೋರಿಗೆ ಒಂದು ವಿಶೇಷವಾದ ಯೋಗದ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಒಂದು ಮನೆಮದ್ದಿದೆ. 2 ಕಡಲೆಕಾಳು ಗಾತ್ರದಷ್ಟು ಬೇವಿನ ಸೊಪ್ಪು, 2 ಕಡಲೆಕಾಳು ಗಾತ್ರದಷ್ಟು ಹಸಿ ಅರಿಶಿಣದ ಉಂಡೆ, ಇವೆರಡನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ 1 ಗ್ಲಾಸ್ ನೀರು ಕುಡಿದ್ಬಿಟ್ರೆ ಸಂಪೂರ್ಣವಾಗಿ ಶುಕ್ರ ಊರ್ಧ್ವಮುಖಗೊಳ್ಳುತ್ತೆ. ಅವರಿಗೆ ಕಾಮವಿಕಾರಗಳೇ ಬರೋದಿಲ್ಲ. ಎಷ್ಟೇ ನೀವು ಏನೇ ಮಾಡಿದರೂ ಕಾಮವಿಕಾರಗಳು ಬಾಧಿಸೋದಿಲ್ಲ, ಅಷ್ಟು ಶಕ್ತಿ ಬರ್ತದೆ. ಬೇವಿನ ಎಲೆ, ಅರಿಶಿಣದಲ್ಲಿ ಅಂಥ ಶಕ್ತಿ ಇದೆ. ಬ್ರಹ್ಮಚರ್ಯವನ್ನು ಜಾಗೃತಗೊಳಿಸುವ ಶಕ್ತಿ ಅದರಲ್ಲಿದೆ. ಇದನ್ನು ಶೈವ ತಂತ್ರ ಸಿದ್ಧಾಂತದಲ್ಲಿ ಇದರ ಉಲ್ಲೇಖ ಇದೆ. ಯಾರು ಬ್ರಹ್ಮಚರ್ಯ ಶಕ್ತಿಯನ್ನು ಮದುವೆ ಆದಮೇಲೂ ಕೂಡ ಆ ಶಕ್ತಿಯನ್ನು ನಾವು ಗಟ್ಟಿಗೊಳಿಸಬೇಕು ಅಂದರೆ, ಯಾಕಂದರೆ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಶರಣರ ಜೀವನ. ಅದನ್ನು ನಿಯಂತ್ರಣದಲ್ಲಿ ಇಡಬೇಕಂದ್ರೆ ಗೃಹಸ್ಥರು ಕೂಡ ಈ ಒಂದು ಮನೆ ಮದ್ದನ್ನು ವಾರಕ್ಕೊಂದ್ಸಲಿ ಅಥವಾ 15 ದಿವಸಕ್ಕೊಂದ್ಸಲಿ ತೆಗೆದುಕೊಳ್ಬೋದು. ಯಾರು ಸನ್ಯಾಸತ್ವ ಫಾಲೋ ಮಾಡ್ತಿರ್ತಾರೆ ಅವರು ತೆಗೆದುಕೊಂಡ್ರೆ ದೈಹಿಕ ಮೋಹ ಬಯಕೆಗಳ ಆಸಕ್ತಿಗಳೇ ಬರೋದಿಲ್ಲ. ರಿಲ್ಯಾಕ್ಸ್, ನಿಧಾನವಾಗಿ 2 ಕಾಲು ಜೋಡಿಸಿ, ಕೈಗಳನ್ನು ಅಗಲ ಮಾಡಿ, ಒಂದೇ ಕೆನ್ನೆ ಮೇಲೆ ಮಲಗಿ. ಇವತ್ತೇನೇನು ತಿಳ್ಕೊಂಡ್ವಿ? ವೇಗವನ್ನು ತಡಿಬಾರ್ದು ಅನ್ನೋ ವಿಚಾರವನ್ನು ತಿಳ್ಕೊಂಡ್ವಿ. ಆ ವೇಗವನ್ನು ಯಾವತ್ತೂ ತಡಿಬಾರ್ದು. ರಿಲ್ಯಾಕ್ಸ್, ರಿಲ್ಯಾಕ್ಸ್, ನಿಧಾನವಾಗಿ ಕೆನ್ನೆ ಬದಲಾಯಿಸಿ ರಿಲ್ಯಾಕ್ಸ್ ಮಾಡಿ. ಇಡೀ ಶರೀರವನ್ನು ಸಂಪೂರ್ಣವಾಗಿ ಸಡಿಲಿಸಬೇಕು. ನಿಧಾನವಾಗಿ ಬೆನ್ನ ಮೇಲೆ ಮಲ್ಕೊಳ್ಳಿ. ಬೆನ್ನಿನ ಮೇಲೆ ಕೈ ಕಾಲುಗಳನ್ನು ಅಗಲ ಮಾಡಿ,
ಉಸಿರಾಟವನ್ನು ಗಮನಿಸಿ. ನೋಡಿ, ಸಮಯ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. 6:45ಕ್ಕೆ ಮುಗಿಸ್ಬೇಕಂದೆ 6:50 ಇನ್ನು 2 ನಿಮಿಷದಲ್ಲಿ ಮುಕ್ತಾಯ ಮಾಡ್ತೀನಿ. ಪ್ರಾಣಾಯಾಮ ಮಾಡಿಸ್ತೀನಿ ಎದ್ದು ಕೂತ್ಕೊಂಡು. ಈಗ ಉಸಿರು ತೆಗೆದುಕೊಂಡು ಇಡೀ ಶರೀರವನ್ನು ಟೈಟ್ ಮಾಡಿ. ಟೈಟ್ 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 ಟೈಟ್. ಉಸಿರು ಬಿಡ್ತಾ ವಿಶ್ರಾಂತಿ. ಯಾರ್ಯಾರು ಮಾಡಿಲ್ಲ ಅವ್ರಿಗೆ ಮಾಡಿಸ್ಬೇಕಿಲ್ಲ, ಇನ್ನೊಂದ್ಸಲಿ ಹೋಗಿ ಕೇಳಬೇಕಿಲ್ಲ. ಮತ್ತೆ ಉಸಿರು ತೆಗೆದುಕೊಳ್ಳಿ, ಟೈಟ್ ಮಾಡಿ. ಟೈಟ್ 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 ಮಾಡಿ, ಚೆನ್ನಾಗಿ ಬಿಗಿ ಮಾಡಿ, ಶರೀರವನ್ನು ಬಿಗಿ ಮಾಡಿ. ಉಸಿರು ಬಿಡ್ತಾ ವಿಶ್ರಾಂತಿ. ರಿಲ್ಯಾಕ್ಸ್. ನಿಧಾನವಾಗಿ ಮೈ ಮುರಿದು ಎದ್ದು ಕೂತ್ಕೊಳ್ಳಿ. ಮೈ ಮುರಿದು ಚೆನ್ನಾಗಿ ಎದ್ದು ಕೂತ್ಕೊಳ್ಳಿ. ಚೆನ್ನಾಗಿ ಮೈ ಮುರಿಬೇಕು. ಹಾಂ 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 ಮುರೀರಿ ಚೆನ್ನಾಗಿ. ಆಗಲಿ ಆಗಲಿ. ಮನೇಲಿ ಈ ಥರ ಮಾಡಿದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ಪಾಪ ಇಲ್ಲಿ ಮಾಡ್ತವೆ. ಮಾಡಿ, ಜೋರಾಗಿ ಮಾಡಿ ಮಾಡಿ, ಚೆನ್ನಾಗಿ ಎದ್ದು ಕೂತ್ಕೊಳ್ಳಿ. ಎದ್ದು ಕೂತ್ಕೊಳ್ಳಿ. ಹೇಳ್ಬೇಕು. ಇದನ್ನು ಸ್ವಲ್ಪ ಆ ಕಡೆ ತೊಗೊಂಡು ಹೋಗ್ಬೇಕು. ಇನ್ನು ಆ ಕಡೆ ತೊಗೊಂಡು, ಅದು ಎಳಿತದೆ, ಸೌಂಡ್ ಎಳಿತದೆ. ಇದನ್ನು ಆ ಕಡೆ ತೊಗೊಂಡು, ಇದನ್ನು ಬರ್ರಿ ಬರ್ರಿ. ಇದೆಲ್ಲ ರಿಸೀವರ್, ಅದನ್ನು ಆ ಕಡೆ ಇಟ್ಟರೆ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಇದು ಸ್ವಯಂ ಶಬ್ದ ಬರ್ತದೆ. ಬರ್ರಿ ಬೇಗ, ಯಾರೋ ಒಬ್ರು ಬರ್ರಿ. ಈ ರಿಸೀವರ್ ಆ ಕಡೆ ಇಡ್ರಿ. ಈ ರಿಸೀವರ್ ಇದೆಯಲ್ಲ ಹತ್ತಿರ ಇದ್ದರೆ ಸ್ವಯಂ ಅಂತ ಶಬ್ದ ಬರುತ್ತೆ. ಆ ಕಡೆ ಇಟ್ಬಿಡಿ. ಆ ಕಡೆ ತೊಗೊಂಡೋಗಿ. ಹ್ಞೂ ಹ್ಞೂ ನೇರವಾಗಿ ಕುತ್ಕೊಳ್ಳಿ. ಇನ್ನು 2 ನಿಮಿಷ. ಇದು ಶಬ್ದ ಕೊಡಿ ಇದಕ್ಕೆ. ಹಲೋ 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 ಹಲೋ. ಇದಕ್ಕೆ ಸೌಂಡ್ ಮೈಕು ಇಲ್ವಾ? ಇಲ್ಲಾಂದರೆ ವೈರ್ಲೆಸ್ ಕೊಡಿ. ಹಲೋ ಯಾವುದೊಂದು ಕೊಡಿ, ಬೇಗ ಮುಗಿಸೋಣ. ಹಲೋ, ಇದ್ಯಾಕೆ ಹೋಯ್ತು ಮತ್ತೆ? ಹಲೋ ಹಾಂ, ನೇರವಾಗಿ ಕುತ್ಕೊಳ್ಳಿ. ಹಲೋ. ಓಂ ಓಂ. ಹಲೋ ಹಲೋ. ತಲೆ, ಕುತ್ತಿಗೆ, ಬೆನ್ನೂರಿ ನೇರವಾಗಿರಲಿ. ನೇರವಾಗಿ ಕುತ್ಕೊಳ್ಳಿ. ರಿಲ್ಯಾಕ್ಸ್. ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಟವನ್ನು ಮಾಡಿ. ಈಗ ಇಲ್ಲಿ ಸಹಜ ಶಿವಯೋಗ ನಡೀತದೆ. ಯಾರಿಗೆ ಇಷ್ಟಲಿಂಗ ಇದೆ ಅವರು ಇಷ್ಟಲಿಂಗದ ದೃಷ್ಟಿಯೋಗ ಮಾಡಿ. ಯಾರಿಗೆ ಇಷ್ಟಲಿಂಗ ಇಲ್ಲ ಅವರು 2 ಹುಬ್ಬಿನ ಮಧ್ಯೆ ಈ ಆಜ್ಞಾಚಕ್ರ ಇದೆಯಲ್ಲ, ಬೊಟ್ಟು ಹಿಡಿತೇವಲ್ಲ, ಅಲ್ಲಿ ಭಾಗವನ್ನಿಟ್ಟು, ಅಲ್ಲಿ ಗಮನವನ್ನಿಟ್ಟು ಕಣ್ಮುಚ್ಚಿ ನೀವೇನು ಮಾಡಬೇಕಂದ್ರೆ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅನ್ನುವ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಧ್ಯಾನ ಮಾಡಬೇಕು. ಗುರುಗಳು ಶಿವಯೋಗ ಮಾಡೋ ಸಂದರ್ಭದಲ್ಲಿ ಯಾರಿಗೆ ಇಷ್ಟಲಿಂಗ ಇದೆ ಅವರು ಇಷ್ಟಲಿಂಗ ತ್ರಾಟಕ ಧ್ಯಾನ, ಯಾರಿಗೆ ಇಲ್ಲ ಅವರು ಪ್ರಾಣಲಿಂಗ ತ್ರಾಟಕ ಧ್ಯಾನವನ್ನು ಮಾಡ್ಬೋದು. ಕಣ್ಮುಚ್ಚಿ ನೇರವಾಗಿ ಕೂತ್ಕೊಳ್ಳಿ. ಗುರುಕರುಣೆ ಅನ್ನೋದು ಬಹಳ ಮುಖ್ಯ. ಯಾರು ಹಸ್ತಮಸ್ತಕದಿಂದ ಶಿಷ್ಯನಿಗೆ ಮಲತ್ರಯಗಳನ್ನು ಕಳೆದು ಯೋಗಾಂಗವನ್ನು ಮಾಡುವ ಶಕ್ತಿ ಇರ್ತದಲ್ಲ, ಅಂಥ ಗುರುಗಳಿಗೆ ಗುರುಮೂರ್ತಿ ಅಂತ ಕರೀತಾರೆ. ಯಾವ ಗುರುಗಳಿಗೆ ದೃಷ್ಟಿ ಮಾತ್ರದಿಂದ ಶಿಷ್ಯನನ್ನು ಅನುಗ್ರಹಿಸುವ ಶಕ್ತಿ ಇರ್ತದೆ ಅವರಿಗೆ ಲಿಂಗಮೂರ್ತಿಗಳು ಅಂತ ಕರೀತಾರೆ. ಯಾವ ಗುರುಗಳಿಗೆ ಸಂಕಲ್ಪ ಮಾತ್ರದಿಂದ ಶಿಷ್ಯರ ಬದುಕನ್ನು ಹಸನಗೊಳಿಸುವ, ಯೋಗಮಯಗೊಳಿಸುವ ಶಕ್ತಿ ಇರ್ತದೆ ಅವರಿಗೆ ಜಂಗಮ ಮೂರ್ತಿ ಅಂತ ಕರೀತಾರೆ. ದೀಸ್ ಆರ್ ವೆರಿ ಫಿಲಾಸಫಿಕಲ್ ವರ್ಡ್. ಜಂಗಮ ಮೀನ್ಸ್ ಇಟ್ ಈಸ್ ನಾಟ್ ಅ ಕಾಸ್ಟ್,
ಜಾತಿಯಲ್ಲ. ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ ಅಂತ ಹೇಳ್ತಾರೆ. ಹಾಗೆ ಇಷ್ಟಲಿಂಗ ಅಂದರೆ ವಿಶ್ವ ವಿನೂತನವಾಗಿರ್ತಕ್ಕಂಥ ಯೋಗ. ಅದನ್ನು ತಾವೆಲ್ಲರೂ ಈಗ ಪ್ರಾರಂಭ ಮಾಡಿ ಶಾಂತಿ ಮಂತ್ರದ ಮೂಲಕ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ನೇರವಾಗಿ ಕೂತ್ಕೊಳ್ಳಿ, ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ನನ್ನ ಜೊತೆಗೆ ಎಲ್ಲರೂ ಹೇಳಬೇಕು, ಜೊತೆಗೇನೆ ಹೇಳಿ. ಓ ನಮ ಶಿವಾಯ. ನಮ ಶಿವಾಯ. ಕೈಗಳನ್ನು ಜೋರಾಗಿ ಉಜ್ಕೊಳ್ಳಿ. ಕೈಗಳನ್ನು ಜೋರಾಗಿ ಉಜ್ಜಿ ಬಿಸಿ ಹಸ್ತಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ಕೈಗಳನ್ನು ನೋಡ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಜಯ ಬಸವರಾಜ ಭಕ್ತ ಜನ ಸುರಭೂಜ, ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸೋ, ಶ್ರೀ ಗುರು ಬಸವ ರಕ್ಷಿಸೋ, ಜೈ ಗುರು ಬಸವೇಶ ಹರ ಹರ ಮಹಾದೇವ. ಎಲ್ಲ ಪರಮ ಪೂಜ್ಯರಿಗೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಮತ್ತು ಬಲಗಡೆ ಬಾಗಿ ಹಣೆಯನ್ನು ಮೊಣಕಾಲಿಗೆ ಹಚ್ಚಿ, ಮತ್ತು ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ, ಅಲ್ಲೇ ನಿಂತ್ಕೊಳ್ಳಿ, ಮೇಲೆ ಮೇಲೆ ನಿಂತ್ಕೊಳ್ಳಿ. ಕೈ ಮೇಲೆ ಸ್ಟ್ರೆಚ್ ಮಾಡಿ. ನನಗೊಂದು ಏನು ಭಯ ಅಂದರೆ ನೀವು ಮುಖದಲ್ಲಿ ನಗುನೇ ಇಲ್ಲ. ಏನು ಸೀರಿಯಸ್ ಆಗಿದ್ರೇನು? ಇಲ್ಲಲ್ಲ. ಮತ್ತು ನಗ್ತಾ ನಗ್ತಾ ಮಾಡಬೇಕು. ಮಕ್ಕಳ ಹಾಗಿರ್ಬೇಕು ಮನಸ್ಸು. ಮಕ್ಕಳಾಗದವರಿಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ. ಅಂದರೆ ಮಗುವಿನ ಥರ ಮನಸ್ಸು ಇಲ್ದವ್ರಿಗೆ ಮುಕ್ತಿ ಇಲ್ಲ ಅಂತ ಅರ್ಥ. ಕೆಲವು ಜನ ಸ್ವಾಮೀಜಿಗಳಿಗೆ ಮದುವೆ ಮಕ್ಕಳು ಇರೋದಿಲ್ಲ, ಮತ್ತು ಅವ್ರಿಗೇನು ಮುಕ್ತಿ ಇಲ್ಲೇನು? ಹಂಗಲ್ಲ. ಅದು ನಾವು ಮಗು ಆಗಬೇಕು ಅಂತ ಹೇಳಿರೋದು. ಮಗುವಿನ ಥರ ಮಾಡ್ಬೇಕು ನೀವು. ನಾನು ಆಫೀಸರ್ ಇದ್ದೀನಿ, ನಾನು ಮ್ಯಾನೇಜರ್ ಇದ್ದೀನಿ ಅಂದರೆ ಆಗೋದಿಲ್ಲ ಅದು. ಚೆನ್ನಾಗಿ ಮಾಡಬೇಕು. ಪ್ರಸಾರ ಪಾದ ಜಾನು ಶೀರ್ಷಾಸನದ ಕ್ರಿಯಾಯೋಗ ಚೆನ್ನಾಗಿ ಮಾಡಬೇಕು. ಉಸಿರು ತೆಗೆದುಕೊಳ್ತಾ ಮೇಲೆ ಇದರಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಕಂಪ್ಲೀಟಾಗಿ ಕ್ರಿಯಾಶೀಲವಾಗಿ ನಮ್ಮ ಮೆದುಳು, ಮೇರುದಂಡ ಕಂಪ್ಲೀಟಾಗಿ ಇಡೀ ಶರೀರದ ನರಮಂಡಲವೆಲ್ಲ ಕ್ರಿಯಾಶೀಲವಾಗುತ್ತೆ. ಮೇಲೆ ಮತ್ತು ಮೇಲೆ ಮತ್ತು ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಕಮಾನ್. ಕೈಕಾಲು ಜೋಮು, ಸುಸ್ತು, ನಿಶಕ್ತಿ ಎಲ್ಲ ಹೋಗಿಬಿಡ್ತದೆ. ಉಸಿರಾಟ ಬರ್ತಾನೆ ಇಲ್ಲ. ನೋಡಿ ಎಷ್ಟು ಶಬ್ದ ಬರಬೇಕಂದ್ರೆ, ನಂದೊಬ್ಬಂದೇ ಇಷ್ಟು ಶಬ್ದ ಬರಬೇಕಾದ್ರೆ ನೀವೆಲ್ಲ ಮಾಡಿದ್ರೆ ಇನ್ನೆಷ್ಟು ಶಬ್ದ ಆಗಬಾರ್ದು. ಜೋರಾಗಿ ಮಾಡಿ, ಮಾಡ್ಬೇಕು ಚೆನ್ನಾಗಿ. ಕಮಾನ್, ಚೆನ್ನಾಗಿ ಮಾಡ್ಬೇಕು, ಜೋರಾಗಿ. ರಿಲ್ಯಾಕ್ಸ್. ವೆರಿ ಗುಡ್. ಇದು ನಮ್ಮ ಲಂಗ್ಸನ್ನು ಮೆಲ್ಲಗೆ ಮಾತಾಡ್ರಪ್ಪ. ನಮ್ಮ ಲಂಗ್ಸನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಕ್ರಿಯಾಯೋಗ. ಕಣ್ಣು ಮುಚ್ಚಿ, ಎರಡು ಕಾಲು ಜೋಡಿಸಿ, ನೇರವಾಗಿ ನಿಂತ್ಕೊಳ್ಳಿ. ಲಂಗ್ಸಲ್ಲಿ ನೋಡಿ, ನಮ್ಮ ಲಂಗ್ಸ್ ಇದೆಯಲ್ಲ, 4.5 ಲೀಟ್ರ್ ಉಸಿರನ್ನ ತೆಗೆದುಕೊಳ್ಳುವ ಶಕ್ತಿ ಇದೆ ಲಂಗ್ಸಿಗೆ.
ನಾವು ಅಷ್ಟು ಉಸಿರು ತೆಗೆದುಕೊಳ್ತಾ ಇಲ್ಲ. ಒಂದು ಕಾಲು ಭಾಗನೂ ಕೂಡ ನಮ್ಮ ಶ್ವಾಸಕೋಶಕ್ಕೆ ಬೇಕಾಗಷ್ಟು ಉಸಿರು ನಾವು ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಮನುಷ್ಯನ ಆಯಸ್ಸು ಕಡಿಮೆ ಆಗ್ತಾ ಇದೆ, ಆರೋಗ್ಯ ಕ್ಷೀಣಿಸ್ತಾ ಇದೆ. ಶ್ವಾಸಕೋಶದಲ್ಲಿ 7 ಕೋಟಿಗೂ ಹೆಚ್ಚು ಗಾಳಿ ಚೀಲಗಳಿದ್ದಾವೆ. ಅದನ್ನು ಬರಿಗಣ್ಣಿನಿಂದ ನೋಡಲಿಕ್ಕಾಗೋದಿಲ್ಲ. ಅವುಗಳನ್ನು ಅಲ್ಯೂಲಾಯಿಸ್ಗಳಂತ ಕರೀತಾರೆ. 60,000ಕ್ಕೂ ಹೆಚ್ಚು ಬ್ರಾಂಚಸ್ಗಳು ಶ್ವಾಸಕೋಶದಲ್ಲಿದ್ದಾವೆ. ಅವೆಲ್ಲ ಏನಾಗಬೇಕು? ಕ್ರಿಯಾಶೀಲವಾಗಬೇಕು. ಆದಾಗ ಏನಾಗುತ್ತೆ? ಉಸಿರಿನ ಪರಿಮಳ ಹೊರಹೊಮ್ಮುತ್ತೆ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ಧಮೆ ಸೈರಣೆ ಇರಲು ಸಮಾಧಿಯ ಹಂಗೆ ತಕ್ಕಯ್ಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಅಂತ ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಕ್ಷಮಾಗುಣ ಇರಬೇಕು. ಅವರು ನಮಗೆ ಬೈದರೆ, ನಾವು ವಾಪಸ್ ಅವ್ರಿಗೆ ಬೈದರೆ ನಾವು ಅವ್ರಿಗಿಂತ ದಾರಿ ತಪ್ಪಿದ್ದೀವಿ ಅಂತ ಅರ್ಥ. ಅವರು ನಮ್ಮನ್ನು ದ್ವೇಷ ಮಾಡಿದ್ರೆ, ನಾವು ಉಲ್ಟಾ ಅವರಿಗೆ ದ್ವೇಷ ಮಾಡಿದ್ರೆ ನಾವು ಅವ್ರಿಗಿಂತ ಮೂರ್ಖರು ಅಂತ ಅರ್ಥ. ಹಿಂಸೆಗೆ ಹಿಂಸೆಯೇ ಉತ್ತರವಲ್ಲ, ದ್ವೇಷಕ್ಕೆ ದ್ವೇಷವೇ ಉತ್ತರವಲ್ಲ. ಎಲ್ಲದಕ್ಕೂ ಉತ್ತರ ಸಹನೆ, ತಾಳ್ಮೆ, ಕ್ಷಮೆ ಮತ್ತು ಧಮೆ. ಅದಿದ್ದರೆ ಮಾತ್ರ ಯೋಗ. ಇಲ್ಲಾಂದರೆ ಕಾಕುಪೋಕು ಯೋಗ. ಅದು ಕ್ಷಮಾಗುಣ ಇರಬೇಕು. ಅಂದರೆ ನಮ್ಮನ್ನು ನೋಡಿ ಇಡೀ ವಿಶ್ವವ ತಲೆಬಾಗ್ತದೆ. ಬಸವಣ್ಣನವ್ರು ಏನು ಮಾಡಿದರು? ಕಳ್ಳರನ್ನು ಶರಣರನ್ನಾಗಿ ಪರಿವರ್ತನೆ ಮಾಡಿದರು. ಮನೆಗೆ ಬಂದ ಕಳ್ಳ, ನೀ ಶರಣ, ನೀನು ಸಂಗಮ ದೇವ ಅಂತ ಹೇಳಿದರು. ನಾವು ಶರಣರಾಗ್ಲಿಕ್ಕೆ ಹೋಗಿ ಕಳ್ಳರಾಗ್ತಾ ಇದ್ದೇವೆ. ವೇಶ್ಯೆಯರಿಗೆ ದೀಕ್ಷೆಯನ್ನು ಕೊಟ್ಟು ಶರಣೆಯರನ್ನಾಗಿ ಮಾಡಿದರು. ನಾವೇನಾಗ್ತಾ ಇದ್ದೇವೆ? ಶರಣರಾಗ್ಲಿಕ್ಕೆ ಹೋಗಿ ಏನೇನೋ ಆಗ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ತನು ಮನ ಭಾವಗಳಲ್ಲಿ ತಾಳ್ಮೆ, ಸಹನೆ ಇವೆಲ್ಲ ಇರಬೇಕು. ಸಂಯಮವೇ ಯೋಗ. ಯಾರಲ್ಲಿ ಸಂಯಮ ಇರ್ತದೆ ಅವರ ಮುಖ ಪ್ರಸನ್ನವಾಗಿರ್ತದೆ. ಮುಖ ಪ್ರಸನ್ನವಾಗಿರುವುದು ಯೋಗದ ಲಕ್ಷಣ. ವಪು ಸ್ಫುಟತ್ವಂ ವದನೇಶು ನಿರ್ಮಲೆ. ಹೀಗಿರಬೇಕು ಶರೀರ. ಅಂದರೆ ಹೊಟ್ಟೆ ತೆಳ್ಳಗಿರಬೇಕು, ಮುಖ ಪ್ರಸನ್ನವಾಗಿರಬೇಕು. ಮನಃಪ್ರಶಮನೋಪಾಯ ಯೋಗ. ಮನಸ್ಸು ಪ್ರಸನ್ನವಾಗಿರೋದೇ ಯೋಗ. ನೇರವಾಗಿ ಬನ್ನಿ. ಈಗ ಮತ್ತೆ ನಿಮ್ಮ 2 ಕಾಲುಗಳನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಅಗಲ ಮಾಡ್ಕೊಳ್ಳಿ. ಕೈಗಳನ್ನು ಅಗಲ ಮಾಡ್ಕೊಳ್ಳಿ. ಚೆನ್ನಾಗಿ ಮಾಡಬೇಕು, ಆಯಿತಾ? 2 ಕೈಗಳ ಮೇಲೆತ್ತಿ, ಚೆನ್ನಾಗಿ ಎತ್ತಬೇಕು ಮೇಲೆ. ಈಗ ಒಂದು ಕೈ ಮಾತ್ರ ಹಿಂದೆ, ಒಂದು ಕೈ ಮುಂದಿರಲಿ. 1 ವಾಪಸ್ ನೇರ, 2 ವಾಪಸ್ ನೇರ, 3 ವಾಪಸ್, 4 ವಾಪಸ್ ಮಾಡಿ. ಹಾಗೆ 5, ಒಂದು ಕೈ ಮುಂದೆ ಒಂದು ಕೈ ಹಿಂದೆ, 6. ನೋಡಿ ಇಲ್ಲಿ ಒಂದು ಕೈ ಮುಂದೆ ಒಂದು ಕೈ ಹಿಂದೆ ಅಂದಾಗ ಮೈಂಡು ಕೂಡ ಚುರುಕಾಗತ್ತೆ. ಮಾಡಿ, ಚೆನ್ನಾಗಿ ಮಾಡಿ. ಇದಕ್ಕೆ ಬ್ರೈನ್ ಜಿಮ್ ಅಂತ ಕರೀತಾರೆ. ಮೆದುಳಿನ ಕ್ರಿಯಾಯೋಗ ಮಾಡಿ. ಅಂದರೆ ನೀವು ನಿರಂತರವಾಗಿ ಒಂದು ಕೈ ಮುಂದೆ ಒಂದು ಕೈ ಹಿಂದಿರಬೇಕನ್ನೋ ಗಮನ ನಿಮ್ಮ ತಲೆಯಲ್ಲಿ ಇರ್ತದೆ. ಗಮನಿಸುವ ಶಕ್ತಿನೇ ಯೋಗ. ಚೆನ್ನಾಗಿ ಮಾಡಿ. ಕಂಟಿನ್ಯೂ ಮಾಡಬೇಕು. ಇಲ್ಲಿ ಬಂದು ಸೆಂಟ್ರಿಗೆ ಇಲ್ಲಿ ನಿಲ್ಲಬೇಕು. ಹೀಗೆ ಮತ್ತೆ ಹಿಂದೆ ವಾಪಸ್, ಮತ್ತೆ ಹಿಂದೆ ವಾಪಸ್, ಮತ್ತೆ ಹಿಂದೆ ವಾಪಸ್, ಮತ್ತೆ ಹಿಂದೆ ವಾಪಸ್. ಕಮಾನ್. ಹಿಂದೆ ವಾಪಸ್, ಹಿಂದೆ ವಾಪಸ್. ರಿಲ್ಯಾಕ್ಸ್. ಸೊಂಟ ಕ್ರಿಯಾಶೀಲವಾಗಿದೆ ಈಗ. ನೋಡೋಣ ಎಷ್ಟು ಕ್ರಿಯಾಶೀಲ ಆಗಿದೆ ಅಂಥೇಳಿ. ಈ ರೀತಿಯಾಗಿ ಯಾರಿಗೆ ಸಾಧ್ಯ ಆಗುತ್ತೆ ಅವ್ರು ಮಾಡಿ. ಇಲ್ಲಾಂದ್ರೆ ಸುಮ್ಮನೆ ಈ ಥರ ನಿಂತ್ಕೊಳ್ಳಿ ಅಷ್ಟೇ. ಇಲ್ಲಾಂದರೆ ಮತ್ತೆ ತಲೆಗಿಲೆ ಹೊಡ್ಕೊಂಡು ಇಟ್ಕೊಂಡ್ರೆ ಆಮೇಲೆ. ಮಾಡಿ ಮಾಡಿ. ಕಮಾನ್. ವೆರಿ ಗುಡ್. ಬೆಂಡಾಗಿ. ವೆರಿ ಗುಡ್. ಇವ್ರಿಗೆ ಚಪ್ಪಾಳೆ ಹೊಡ್ರಿ. ಒಬ್ಬರು ಮಾಡಿದ್ದಾರೆ. ಇಷ್ಟು ಜನರಲ್ಲಿ ಒಬ್ಬರು ಮಾಡಿದ್ದಾರೆ. ನೀವು ಯೋಗ ಮಾಡಬೇಕಾ?
ನಿಮ್ಮೆಲ್ಲರ ಕಡೆಯಿಂದ ಮಾಡಿಸ್ಬೇಕಂದ್ರೆ ಒಂದು ಐಡಿಯಾ ಇದೆ. ನಿಂತ್ಕೊಂಡು ಸ್ಟ್ಯಾಂಡ್ ಹಾಕ್ಲಿಕ್ಕಾಗಿಲ್ಲ ಅಂದ್ರೆ ಏನು ಮಾಡೋದು? ಕುತ್ಕೊಂಡು ಸ್ಟ್ಯಾಂಡ್ ಹಾಕಿಬಿಡೋದು. ಮಲ್ಕೊಳ್ಳಿ, ಎಲ್ಲರೂ ಹೇಳ್ತಾನೆ, ಬೆನ್ನ ಮೇಲೆ ಮಲಗಿ ಮಲಗಿ, ಬೇಗ ಮಲ್ಕೊಳ್ಳಿ, ಮಲಗಿ ಬೇಗ. ಮಲಗ್ರಿ ಅಂತ ಹೇಳಿದ್ನ, ಬಾಯಿ ಮಾಡಂತ ಹೇಳಿದ್ನ? ಈ ಚಿತ್ರದುರ್ಗದಲ್ಲಿ ನಾಳೆ ಒಂದು ವಿಶೇಷ ವರದಿ ಮಾಡಿಸ್ತೇನೆ. ಚಿತ್ರದುರ್ಗದಲ್ಲಿ ಗಂಡು ಮಕ್ಕಳು ಹೆಚ್ಚಿಗೆ ಮಾತಾಡ್ತಾರೆ ಅಂಥೇಳಿ. ನೀವು ಹಿಂದೆ ಆ ಕಡೆಗೆ ಜಾಸ್ತಿ ಮಾತಾಡಬಾರ್ದು, ರಿಲ್ಯಾಕ್ಸ್. ಈಗ ನೋಡಿ ಹೇಗೆ ಮಾಡ್ಬೇಕು ಗೊತ್ತಾ? ತೋರಿಸ್ತೇನೆ. ಈಗ ಮಲ್ಕೊಂಡಿರಬೇಕು. ಕಾಲನ್ನು ಹೀಗೆ ಮಡಚ್ಕೊಳ್ಳಿ, ಕೈಯನ್ನು ಹೀಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡ್ರೆ ಬರೋದಿಲ್ಲ, ಹಿಂಗೆ ಇಟ್ಕೊಂಡ್ರೆ ಬರ್ತದೆ. ಹಿಂಗೆ ಇಟ್ಕೊಂಡು ಮೇಲೆ ಶಿವ ಶಿವ. ಎತ್ರಿ ಚೆನ್ನಾಗಿ. ಯಾರ್ಯಾರು ಒಬ್ಬರ ಎತ್ತರು ಮರಯ ಎತ್ತಿ. ಕಿರ್ಚಾಡಬಾರ್ದು. ಮಲಗಿ. ನಾನು ಅದಕ್ಕೆ ಹೇಳಿದ್ದು, ಈ ಥರ ಇಟ್ಕೋಬೇಕು ಕೈನ. ಮಲ್ಕೊಳ್ಳಿ, ಹೇಳ್ತೇನೆ. ಹಿಂಗೆ ಮಾಡಿ ಕೈನ ಎತ್ತಿ. ಕಾಲು ಮಡಚಿ, ಎತ್ತರ ಮೇಲೆ. ಏನು ಹೇಳ್ತಾರೆ ಇದಕ್ಕೆ? ಚಕ್ರಾಸನ. ಎತ್ತಿ ಮೇಲೆ. ಅದಕ್ಕೆ ಹೇಳ್ತೀನಿ, ಪಾಯಸ ತಿನ್ಬೇಡ್ರವ ರಾತ್ರಿ ಜಾಸ್ತಿ ಅಂಥೇಳಿ. ನಿನ್ನೆ ಮಧ್ಯಾಹ್ನ ಮಾಡಿದ್ದೆಲ್ಲ ಪಾಯಸ ಅಷ್ಟು ಖಾಲಿ ಮಾಡಿಬಿಟ್ಟಿದ್ರಿ. ಎತ್ತಬೇಕು ಮೇಲೆ. ಪಾಯಸ ಬರಲಿ, ಬೇಗ ಎತ್ತಿ ಮೇಲೆ ಎತ್ರಿ. ಆಯಿತು, ಸಾಕು. ರಿಲ್ಯಾಕ್ಸ್. ನೋವು ಒಂದೇ ಸಲ ಮಾಡಿದ್ರೆ ನೋವು ಬರ್ತದೆ. ರಿಲ್ಯಾಕ್ಸ್ ಮಾಡಿ. ಮಲ್ಕೊಳ್ಳಿ. ಕಾಲು ಅಗಲ ಮಾಡ್ಕೊಳ್ಳಿ. ಹಲೋ, ಯಾರೋ ಮಾತಾಡಬಾರ್ದಲ್ಲಿ. ಏನಮ್ಮ? ಮಾತಾಡಬಾರ್ದು, ಶಿಸ್ತಿರಬೇಕು. ಯೋಗ ಅಂದರೆ ಹೇಗೆ? ಅಜ್ಜಿ ಮಲ್ಕೊಂಬಿಡಿ, ನೀವು ಅಲ್ಲೇ ಯಾಕೆ ಕೂತೀರಿ? ಮಲಗಿ. ಈಗ ಆರಾಮಾಗಿ ಮಲ್ಕೊಳ್ಳೋ ಯೋಗ. ಮಲಗಿ. ರಿಲ್ಯಾಕ್ಸ್. ಕಣ್ಣು ಮುಚ್ಚಿ. ರಿಲ್ಯಾಕ್ಸ್. ಹೆಂಗೆ ಮಲಗಬೇಕಂದ್ರೆ ನಮ್ಮ ಆಡಂಬರಗಳನ್ನೆಲ್ಲವನ್ನೂ ಪಕ್ಕಕ್ಕಿಟ್ಟು ಮಲಗಬೇಕು. ರಿಲ್ಯಾಕ್ಸ್. ನಿದ್ರೆ ಪರಮ ಧ್ಯಾನ. ಅದು ಯಾರಿಗೆ ನಿದ್ರೆ ಸರಿಯಾಗಿ ಬರ್ತದೆ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳೇ ಆಗೋದಿಲ್ಲ. ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ಈಗ 100 ವರ್ಷ ಅಂತೂ ಬದುಕೋಕ್ಕಾಗಲ್ಲ. ನಾವು ಒಂದು 60-70 ವರ್ಷ ಬದುಕಿದ್ರೆ ಅದರಲ್ಲಿ ದಿನಕ್ಕೆ 8 ತಾಸು ನಿದ್ರೆ ಅಂತ ಲೆಕ್ಕ ಮಾಡಿದ್ರೆ 20 ವರ್ಷ ನಿದ್ದೆ ಮಾಡಿರ್ತೀವಿ ನಾವು. 20 ವರ್ಷ. ಆ 20 ವರ್ಷ ನಿದ್ರೆ ಸಮಾಧಾನವಾಗಿದ್ದರೆ, ನಿರಾಳವಾಗಿದ್ದರೆ, ನಿದ್ರೆಯಲ್ಲೂ ಕೆಲವು ಜನ ದ್ವೇಷ ತುಂಬಿಕೊಂಡಿರ್ತಾರೆ, ಕನಸಲ್ಲಿ ಅದೇ ಬರ್ತಾ ಇರ್ತದೆ. ಆ ನಿದ್ರೆ 20 ವರ್ಷ ಧ್ಯಾನ ಮಾಡ್ದಂಗೆ ಆಗುತ್ತೆ. 20 ವರ್ಷದ ಧ್ಯಾನ. ರಿಲ್ಯಾಕ್ಸ್. ಅದಕ್ಕೆ ಕ್ಷಮೆ ಧಮೆ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ ಅಂತ ಹೇಳ್ತಾರೆ. ಯಾರಲ್ಲಿ ಕ್ಷಮಾಗುಣ ಇರ್ತದೆ, ಸಹನೆ ಇರ್ತದೆ, ಪರನಿಂದೆಯನ್ನು ಮಾಡೋದಿಲ್ಲ ಯಾರು, ಅಲ್ಲಿ ಅದು ತನ್ನಷ್ಟಕ್ಕೆ ತಾನೇ ಸಮಾಧಿ ಸ್ಥಿತಿಗೆ ಹೋಗ್ತೇವೆ ನಾವು. ಕಣ್ಣುಗಳು ತಪ್ಪಿ ನೋಡಿದರೆ ಅದೇ ಮಾರಿ, ನಾಲಿಗೆ ತಪ್ಪಿ ನೋಡಿದರೆ ಅದೇ ಮಸಣಿ. ಮಾರಿ ಮಸಣಿ ಅಂದರೆ ಬೇರಿಲ್ಲ ಕಾಣಿರೋ. ಕೆಟ್ಟ ನೋಟ, ಕೆಟ್ಟ ಮಾತು, ಇವೇ ಮಾರಿ ಮಸಣಿಯಾಗಿ ನಮ್ಮನ್ನು ಕಾಡ್ತವೆ. ರಿಲ್ಯಾಕ್ಸ್. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವೆನೇರಿ, ಇಂದ್ರಿಯಗಳೆಂಬ ಶಾಖೋಪಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳನ್ನು ಮೇಯ್ದು
ಭವದತ್ತ ಮುಖ ಮಾಡಿ ಸಾಗುತ್ತೀಹುದು ನೋಡ. ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಮಂತ್ರದಲ್ಲಿ ಕಟ್ಟಿ ಸಲಹು ಅಖಂಡೇಶ್ವರ. ಪರಮಾತ್ಮನ ನೆನೆಯೋದಂದ್ರೆ ಏನೋ ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಟ್ಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನೋದಲ್ಲ. ಯಾರು ಕಷ್ಟದಲ್ಲಿದ್ದಾರೆ ಅವ್ರ ಬಗ್ಗೆ ಕಣ್ಣೀರು ಸುರಿಸೋದು, ಅವ್ರ ಕಣ್ಣೀರು ಒರೆಸೋದು. ಮತ್ತು ನಮ್ಮಲ್ಲಿ 2 ರೊಟ್ಟಿ ಇದ್ದರೆ ಪಕ್ಕದ ಮನೆಯವರು ಉಪವಾಸ ಮಲಗ್ತಾ ಇದ್ದಾರೆ ಅಂದರೆ ಅವರಿಗೆ 1 ರೊಟ್ಟಿ ಕೊಟ್ಟು ನಾವು 1 ರೊಟ್ಟಿ ತಿಂದು ಮಲಗೋದು. ಇದೇ ಮಂತ್ರ ಪ್ರಾಕ್ಟಿಕಲಾಗಿ ಬರಬೇಕಲ್ಲ. ರಿಲ್ಯಾಕ್ಸ್, ನಿಧಾನವಾಗಿ ಏನು ಮಾಡಬೇಕು, ನಿಮ್ಮ 2 ಕಾಲುಗಳನ್ನು ಮೇಲೆತ್ತಿ, 2 ಕಾಲು 90 ಡಿಗ್ರಿ ಮೇಲೆತ್ತಿ. ಅರ್ಧ ಹಲಾಸನದಲ್ಲಿ ಕ್ರಿಯಾಯೋಗವನ್ನು ಮಾಡೋದು ಹೇಗೆ? 1 ಕಾಲು ಕೆಳಗೆ 1 ಕಾಲು ಮೇಲೆ, 1 ಕಾಲು ಕೆಳಗೆ 1 ಕಾಲು ಮೇಲೆ, ಈ ಥರ ಮಾಡಿ. ಪೂರ್ತಿ ಕಾಲು ಕೆಳಗೆ ಬರಬೇಕದು, ಚೆನ್ನಾಗಿ ಕೆಳಗೆ ಬರಬೇಕು. ಕೆಳಗೆ ಮೇಲೆ ಮೂಮೆಂಟ್ ಮಾಡಿ ಚೆನ್ನಾಗಿ. ಚೆನ್ನಾಗಿ ಮೂಮೆಂಟ್ ಮಾಡಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಮಂತ್ರ? ಮನೋರ್ಲಯವೇ ಮಂತ್ರ. ಚೆನ್ನಾಗಿ ಮಾಡಬೇಕು. ಇಲ್ಲಾಂದರೆ ಟೇಪ್ ರೆಕಾರ್ಡರ್ ಹಾಕಿದರೂ ಕೂಡ ಅದು ಬೆಳಗ್ಗೆಯಿಂದ ಸಂಜೆವರೆಗೆ ಓಂ ನಮಃ ಶಿವಾಯ ಅನ್ನತ್ತೆ. ಮಾಡಬೇಕು ಚೆನ್ನಾಗಿ, ಜೋರಾಗಿ ಮಾಡಿ, ಜೋರಾಗಿ, ಇನ್ನೂ ಜೋರಾಗಿ. ಹೊಟ್ಟೆ ಕರಗ್ತದೆ, ಚೆನ್ನಾಗಿ ಕರಗ್ತದೆ ಹೊಟ್ಟೆ, ಮಾಡಬೇಕು ಜೋರಾಗಿ. ಕಮಾನ್. ಹೊಟ್ಟೆ ಕರಗೋವ್ರಿಗೆ ಬಿಡಬಾರ್ದು, ಜೋರಾಗಿ. ಕೆಲವು ಜನ ಪಿಡ್ಸ್ ಬಂದಾಗ ಒದ್ದಾಡ್ತಿರ್ತಾರಲ್ಲ, ಹಂಗೆ ಮಾಡ್ತಿದ್ದಾರೆ. ರಿಲ್ಯಾಕ್ಸ್, ಸಾಕು ಸಾಕು. ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಿ. ಹಲೋ, ಮಾತಾಡಬಾರ್ದು, ಡೋಂಟ್ ಟಾಕ್. ರಿಲ್ಯಾಕ್ಸ್. ಈಗ ಇನ್ನೊಂದು ಸಲ ಮಾಡಿ ಜೋರಾಗಿ, ಇನ್ನು 1 ನಿಮಿಷ ಜೋರಾಗಿ ಮಾಡಿ. ಇನ್ನೊಂದು ಸಲ 2 ಕಾಲು ಮೇಲೆ ಇರಬೇಕು, 1 ಕಾಲು ಮೇಲೆ 1 ಕಾಲು ಕೆಳಗೆ ಮೂಮೆಂಟ್ ಆಗ್ತಾ ಇರಬೇಕು. ಕಮಾನ್. ಇದರಿಂದ ನಿಮ್ಮ ಫ್ಯಾಟಿ ಲಿವರು, ಗ್ಯಾಸ್ಟ್ರಿಕ್ಕು, ಶುಗರ್ ಅಂತೂ ಹೋಗೇ ಬಿಡ್ತದೆ. ಪ್ಯಾಂಕ್ರಿಯಾಸ್ ಅನ್ನೋದು ಒಂದು ಫ್ಯಾಕ್ಟ್ರಿ ಇದ್ದಂಗೆ, ಅಲ್ಲಿ ಬೀಟಾ ಸೆಲ್ಸ್ಗಳು ಅಂತ ಕೆಲಸಗಾರ ಇದ್ದಂಗೆ. ಅವು ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನ್ಸನ್ನು ಉತ್ಪತ್ತಿ ಮಾಡ್ತಾ ಇರ್ತವೆ. ರಿಲ್ಯಾಕ್ಸ್. ಈ ಆಸನ ಮಾಡೋದ್ರಿಂದ ಬೀಟಾ ಸೆಲ್ಸ್ಗಳು ಕ್ರಿಯಾಶೀಲವಾಗಿ ನಿಮ್ಮ ಶುಗರು ರಿವರ್ಸ್ ಆಗುತ್ತೆ. ಮತ್ತು ಶುಗರ್ ಇಲ್ಲದೆ ಇರೋರಿಗೆ ಶುಗರ್ ಬರಬಾರ್ದು ಅಂದರೆ ಈ ಆಸನ ಮಾಡಬೇಕು. ಕಣ್ಮುಚ್ಚಿ. ಉದರಮರ್ದನ ಕ್ರಿಯಾಯೋಗ ಅಂತ ಕರೀತಾರೆ ಇದನ್ನು. ಹೊಟ್ಟೆಯನ್ನು ಚೆನ್ನಾಗಿ ಹದಗೊಳಿಸೋದು. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹೊಟ್ಟೆಯಲ್ಲಿ ಏನು ಮಾಡಬೇಕು? ಜೀವಪ್ರಸಾದವನ್ನು ನಾವು ಕ್ರಿಯಾಶೀಲಗೊಳಿಸ್ಕೊಳ್ಬೇಕು. ಜೀವಪ್ರಸಾದ ಹೊಟ್ಟೆಯಲ್ಲಿದೆ. ಸಪ್ತಧಾತುಗಳ ಉಗಮ ಎಲ್ಲಿಂದ ಆಗ್ತದೆ? ಹೊಟ್ಟೆಯಿಂದನೇ ಆಗೋದು. ರಸರಕ್ತ ಮಾಂಸ ಮೇದ ಅಸ್ಥಿ ಮಜ್ಜೆ ಶುಕ್ರ ಅಂತಕ್ಕಂಥ ಸಪ್ತಧಾತುಗಳು. ಶರೀರದಲ್ಲಿ ಪಂಚ ಭೌತಿಕ ಸತ್ವಗಳು, ಪಂಚ ಪ್ರಾಣಗಳು, ಪಂಚ ಉಪಪ್ರಾಣಗಳು, ಪಂಚ ಕರ್ಣಗಳು ಮತ್ತು ಪಂಚಕೋಶಗಳು, ಅನ್ನಮಯ, ಪ್ರಾಣಮಯ, ಆನಂದಮಯ, ಮನೋಮಯ, ವಿಜ್ಞಾನಮಯ. ಇವೆಲ್ಲವುಗಳು ಪಂಚ 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 ಅಂತ ಇದ್ದಾವೆ. ಇವುಗಳನ್ನು ಪರಿಶುದ್ಧಗೊಳಿಸುವ ಶಕ್ತಿ ನಮ್ಮ ಹೊಟ್ಟೆಗಿದೆ. ಅದಕ್ಕೆ ಹೊಟ್ಟೆಯನ್ನು ಕಾಸ್ಮಿಕ್ ಮದರ್ ಅಂತ ಕರೀತಾರೆ. ಹೊಟ್ಟೆ ಕ್ರಿಯಾಶೀಲವಾಯಿತು ಅಂದರೆ ಹೊಟ್ಟೆಯಲ್ಲಿ ಪ್ರಸಾದ ತತ್ವ ಕ್ರಿಯಾಶೀಲವಾಗುತ್ತೆ. ನಾವು ತಿಂದಿರುವ ಆಹಾರ ಪ್ರಸಾದ ಆಗಬೇಕು. ಅದು ಪ್ರಸಾದವಾಗಿ ಪ್ರಸಾರವಾಗುವ ಕೇಂದ್ರವೇ ನಾಭಿ. ನಾವು ತಿಂದಿರುವ ಆಹಾರ ಬಾಯಲ್ಲಿ ರಸ, ಹೊಟ್ಟೆಯಲ್ಲಿ ಪಾಕ ಆಗುತ್ತೆ. ಅದನ್ನು ವಿಪಾಕ ಅಂತ ಕರೀತಾರೆ. ಈಗ ಕೆಲವೊಂದಿಷ್ಟು ಪದಾರ್ಥಗಳು ಬಾಯಲ್ಲಿ ಹುಳಿ ಇರ್ತವೆ, ಹೊಟ್ಟೆಗೆ ಹೋಗಿ ಸಿಹಿ ಆಗ್ತವೆ. ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ನಮ್ಮ ಕೂಡಲ ಸಂಗಮ ದೇವರ ಮಾತು ಬೇವ ಸವಿದಂತೆ. ಯಾವುದು ಬಾಯಿಗೆ ಕಹಿ ಅನ್ನಿಸ್ತದೆ ಅದು ಹೊಟ್ಟೆಗೆ ಹೋಗಿ ಸಿಹಿಯಾಗಿ ಪರಿವರ್ತನೆ ಆಗುತ್ತೆ. ರಸ ಬೇರೆ, ವಿಪಾಕ ಬೇರೆ.
ಪದಾರ್ಥ ಗುಣಧರ್ಮವನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರ ಯಥಾವತ್ತಾಗಿ ಒಂದು ವಚನದಲ್ಲಿ ಏನು ಹೇಳ್ತಾರೆ? ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ನಮ್ಮ ಕೂಡಲ ಸಂಗಮ ದೇವರ ಮಾತು ಬೇವಸವಿದಂತೆ. ನಾವೆಲ್ಲ ಉಪ್ಪು ಹುಳಿ ಖಾರ ಸಿಹಿ ತಿಂತೇವೆ, ಒಗುರು ಮತ್ತು ಕಹಿ ತಿನ್ನೋದೇ ಇಲ್ಲ. ಆರೂ ರುಚಿಗಳನ್ನು ಸೇವಿಸಿದರೆ ಆರೋಗ್ಯ. ಆರೋಗ್ಯ. ಮಧುರ ಆಮ್ಲ ಲವಣ ಕಟುತಿಕ್ತ ಕಷಾಯ ಅಂದರೆ ಮಧುರ ಅಂದರೆ ಸಿಹಿ, ಆಮ್ಲ ಅಂದರೆ ಹುಳಿ, ಲವಣ ಅಂದರೆ ಉಪ್ಪು, ಕಟು ಅಂದರೆ ಖಾರ, ತಿಕ್ತ ಅಂದರೆ ಕಹಿ, ಕಷಾಯ ಅಂದರೆ ಒಗರು. ಈ ಆರೂ ರಸಗಳನ್ನು ತಿನ್ನಬೇಕು. ಹಿಂದೆ ತಿಂತಿದ್ರು, ಈಗ ನಾವೇನು ತಿಂತಾಯಿದ್ದೇವೆ? ಏನು ತಿಂತಾಯಿದ್ದೇವೆ ನೀವೇ ನೋಡ್ಕೊಳ್ಳಿ. ರಿಲ್ಯಾಕ್ಸ್. ಈಗ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಹೊಟ್ಟೆ ಮೇಲೆ ಬೇಗ ಮಲ್ಕೋಬೇಕು, ಟೈಮ್ ಇಲ್ಲ. ತಲೆಯೇ ವೇದಿಕೆ ಕಡೆಗೆ ಮಾಡಿ, ಕಾಲು ಈ ಕಡೆಗೆ ಮಾಡಿ. ಬೇಗ ಬೇಗ ಮಲ್ಕೊಳ್ಳಿ. ಮಲಗಬೇಕು. ರೆಡಿ? ರೆಡಿನಾ? ಮತ್ಸ್ಯ ಚಲನೆ. ಮೀನು ಹೇಗೆ ಚಲನೆ ಮಾಡುತ್ತೆ? ಮೀನಿನ ಥರ ಮಾಡ್ಲಿಕ್ಕೆ ಬರ್ತದೆ ನಿಮಗೆ? ಮೀನು ಇಲ್ಲ. ನೀವು ತಿಮಿಂಗಲ್ ಥರ ಮಾಡಕ್ಕೆ ಹೋಗ್ಬೇಡಿ. ಶಾರ್ಪ್ ಸಣ್ಣ ಮೀನು ಹೆಂಗೆ ಮಾಡ್ತದಲ್ಲ ಹಾಗೆ ಕೈ ಹಿಂದಿರಲಿ, ಹೀಗೆ ಮೂಮೆಂಟ್ ಮಾಡ್ತದೆ ಮೀನು, ಡುಬುಕಿ ಹೊಡಿತಾ ಇರ್ತದೆ. ಕಮಾನ್ ಮಾಡಿ ಚೆನ್ನಾಗಿ. ಕೆಲವು ಮೀನು ಅಲಗಾಡ್ತಾನೆ ಇಲ್ಲ, ಅಲ್ಲೇ ಕತ್ತು ಮಾತ್ರ ಅಲಗಾಡಿಸ್ತಾ ಇದ್ದಾವೆ. ಕತ್ತು ಅಲಗಾಡಿಸಿದ್ರೆ ಮೀನು ಸತ್ತೋಗ್ತದೆ. ಜೋರಾಗಿ ಅಲಗಾಡಿಸ್ಬೇಕು. ಮೀನು ಹೆಂಗೆ ಮೇಲೊಮ್ಮೆ ಕೆಳಗೊಮ್ಮೆ ಮಾಡ್ತದೆ. ಮಾಡಿ ನೋಡೋಣ. ಸಾಕು ಬಿಡಪ್ಪ ತಂದೆ ಅಂತೀರೇನು? ಎಲ್ಲಿ ಮೇಲೆ ಕೆಳಗೆ ನಿನ್ನೆ ಜಾಸ್ತಿ ಹುಗ್ಗಿ ತಿಂದಿದೆ. ಮಾಡ್ರಿ ನೋಡೋಣ. ಇವ್ರಿಗೆ ಫೋಕಸ್ ಮಾಡ್ರಿ, ಎಲ್ಲರಿಗೆ ಹೇಗೆ ಮಾಡ್ತಾರೆ ನೋಡೋಣ. ಮಾಡಿ, ಜೋರಾಗಿ ಮಾಡಿ. ಮೀನು ನಿಮ್ಮನ್ನೇನಾದ್ರೂ ಮೀನು ನೋಡಿಬಿಟ್ರೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತದೆ. ರಿಲ್ಯಾಕ್ಸ್. ಕಣ್ಣು ಮುಚ್ಚಿ, ಕಾಲಗಲ ಮಾಡಿ. ಮಕರಾಸನ. ಅವಾಗ ಏನಾಗಿದ್ವಿ? ಮೀನಾಗಿದ್ವಿ. ಈಗ ಮೊಸಳೆ ಆಗಿದ್ವಿ. ಈಗ ಮೀನಾಗೋದು, ಮೊಸಳೆ ಆಗೋದು, ಕಪ್ಪೆ ಆಗೋದು, ನಾಯಿ ಆಗೋದು, ಇದೇ ಯೋಗ ಅಂದರೆ. ನಿನ್ನೇನಾಗಿದ್ವಿ? ನಾಯಿ ಆಗಿದ್ವಲ್ಲ. ಈ ಥರ ಉಸಿರಾಡಿದ್ವಿ ತಾನೇ? ಕಣ್ಣು ಮುಚ್ಚಿ. ಅದಕ್ಕೆ ಮನುಷ್ಯ ಎಲ್ಲ ಥರ ಮಾಡ್ತಾನೆ. ಯಾಕಂದರೆ ಮನುಷ್ಯ ಎಲ್ಲ ಜನ್ಮವನ್ನು ದಾಟ್ಕೊಂಡು ಬಂದಿದ್ದಾನೆ. ಅಂಡಜ, ಶ್ವೇದಜ, ಜರಾಯುಜ, ಉದ್ವಿಜ, ಒಟ್ಟು 84 ಲಕ್ಷ ಜೀವರಾಶಿಗಳನ್ನು ದಾಟಿ ಮನುಷ್ಯ ಜನ್ಮಕ್ಕೆ ಬಂದಿದ್ದಾನೆ. ಅದಕ್ಕೆ ಮನುಷ್ಯ ಎಲ್ಲ ಥರ ಮಾಡೋಕ್ಕೆ ಅವ್ನಿಗೆ ಗೊತ್ತಿರ್ತದೆ. ಕೋತಿ ಥರ ಮಾಡ್ತಾನೆ ಅಂತ ನೋಡಿ. ಯಾಕೆ ಕೋತಿ ಮಾಡ್ದಂಗೆ ಮಾಡ್ತಾನೆ ನೋಡು ಅಂಥೇಳಿ. ಅದೆಲ್ಲ ಪೂರ್ವ ಜನ್ಮದ ಸಂಸ್ಕಾರ ಇರ್ತಾವಲ್ಲ, ಅದಕ್ಕೆ. ಕಣ್ಣು ಮುಚ್ಚಿ. ಎರಡೂ ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಕೈಗಳನ್ನು ಅಗಲ ಮಾಡಿ ಒಂದೇ ಕೆನ್ನೆ ಮೇಲೆ ಮಲ್ಕೊಳ್ಳಿ. ರಿಲ್ಯಾಕ್ಸ್. ನೀವು ಒಳ್ಳೆ ಹಾಡುಗಳನ್ನು ಕೇಳ್ತಾ ಮಲಗಬೇಕು. ಯಾರು ಒಳ್ಳೆ ಹಾಡುಗಳನ್ನು ಕೇಳೋದಿಲ್ವೋ ಅವ್ರ ಮನಸ್ಸು ಬಡವಾಗಿರ್ತದೆ. ಹಿಂದೆ ಎಷ್ಟು ಚೆನ್ನಾಗಿ ಹಾಡೋರು. ಕುಟ್ಟಬೇಕಾದ್ರೆ ಹಾಡೋರು, ಬೀಸಬೇಕಾದ್ರೆ ಹಾಡೋರು, ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಾಡ್ಕೊಂಡು ಕೆಲಸ ಮಾಡೋರು. ತಾಯಿ ಸಂಜೆ ಜೋಗಳ ಹಾಡಬೇಕಾದ್ರೆ ಮನೇಲಿರಲೆಲ್ಲ ನೆಮ್ಮದಿಯಿಂದ ಮಲಗ್ತಿರು. ಅಷ್ಟು ಚೆನ್ನಾಗಿ ಜೋಗಳ ಹಾಡ್ತಿದ್ರು. ನಾ ಮೊನ್ನೆ ಹೇಳಿದ್ನಲ್ಲ, ಈಗ ಶಾರ್ಟ್ ಕಟ್ ಜೋಗಳ ಹಾಡೋದು ಜಾಸ್ತಿ. ಬಾರ ಬಾರ ಗುಬ್ಬಿ ಹಚಿ ಅಂದರೆ ಮನೆಯಾಗಿದ್ದವರೆಲ್ಲ ಎದ್ದು ಓಡೋಗ್ಬಿಡ್ಬೇಕು ಹಚಿ ಅಂತ ಹೇಳಿದ್ರೆ. ಅವಾಗೆಲ್ಲ ಹೆಂಗೆ ಹೇಳ್ತಿದ್ರು?
ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯ ತಿಳಿ ನೀರ, ತೆಂಗಿನ ಕಾಯ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ. ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯತಿ, ಕಲ್ಯಾಣದೊಳಗ ಬಸವಯ್ಯ, ಕಲ್ಯಾಣದೊಳಗ ಬಸವಯ್ಯ ಇರುವಾಗ ಕಲ್ಗ್ಯಾಕೆ ಕೈಯ ಮುಗಿಯತಿ. ಈಗೆಲ್ಲ ತಲೆಗೆ ಹೇರಡೆ ಹಚ್ಕೊಳ್ತಾರೆ. ಹೇರಡೆ ಹಚ್ಕೊಂಡು ತಲೆ ಕೂದಲೆಲ್ಲ ಕಪ್ ಮಾಡ್ಕೊಳ್ತಾರೆ. ಅದು ಸ್ಕಾಲ್ಪ್ ಕ್ಯಾನ್ಸರ್ ಬರ್ತದೆ, ಕಣ್ಣು ಹಾಳಾಗುತ್ತೆ, ಬ್ರೈನ್ ಟ್ಯೂಮರ್ ಆಗುತ್ತೆ. ದಯವಿಟ್ಟು ವಯಸ್ಸಾದವ್ರಿಗೆ ಬಿಳಿ ಕೂದಲು ಚೆನ್ನಾಗಿರ್ತದೆ. ಇದರಲ್ಲಿ ಜನಪದರು ಏನು ಹೇಳ್ತಾರೆ ನೋಡಿ, ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ, ಮುಪ್ಪಿನಲಿ ಚಂದ ನೆರೆಗಡ್ಡ, ಮುಪ್ಪಿನಲಿ ಚಂದ ನೆರೆಗಡ್ಡ, ಜಗದೊಳಗೆ ಎತ್ತ ನೋಡಿದರೂ ಜನ ಚಂದ. ಹೀಗೆ ಅದೇನೆಂದರೆ ದೇವರು ಇದು ಕೊಡ್ತಾನೆ, ನಮಗೆ ವಾರೆಂಟ್ ಕೊಡ್ತಾನೆ. ವಾರೆಂಟು ನೋಡಿ, ನಿನಗೆ ವಯಸ್ಸಾಗ್ತಾಯಿದೆ, ಈಗಾದರೂ ಬದಲಾಗು ಅಂತ ಮೊದಲು ಕೂದಲು ಕಪ್ ಮಾಡ್ತಾನೆ, ಆಮೇಲೆ ಸ್ವಲ್ಪ ಕಿವಿ ಮಂದು ಮಾಡ್ತಾನೆ, ಆಮೇಲೆ ಹಲ್ಲು ಬೆಳೆಸ್ತಾನೆ. ನಾವೆಲ್ಲ ದೇವರಿಗೆ ಮೋಸ ಮಾಡೋದು. ಕಿವಿ ಮಂದಾಯ್ತಾ, ಒಂದು ಕಿವಿಗೆ ಒಂದು ಏನೋ ಒಂದು ಮಷಿನ್ ಹಾಕ್ಕೊಳ್ಳೋದು. ತಲೆ ಕೂದಲು ಕಪ್ಪಾದರೆ ತಲೆ ಕೂದಲು ಬೆಳಗ್ಗೆ ಮಾಡ್ಕೊಳ್ಳೋದು, ಸೊಲೆ ಕೂದಲು ಬೆಳಗಾದರೆ ಕಪ್ ಮಾಡ್ಕೊಳ್ಳೋದು. ಹಲ್ಲು ಉದುರಿಸ್ತಾನೆ, ಮತ್ತು ಹಲ್ಲಿನ ಸೆಟ್ ಹಾಕ್ಕೊಂಡು ತಿನ್ನೋದು. ಇಷ್ಟೆಲ್ಲ ಮಾಡಿದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಇವನೇನು ಬುದ್ಧಿ ಕಲಿಯೋದಿಲ್ಲ, ದೋಬಿಕಾ ಕುತ್ತ ನ ಗರ್ಕ ನ ಘಾಟ್ಕ ಅಂತೇಳಿ ಒಂದು ಸಲ ನಡೀತಮ್ಮ ನಿಮ್ಗೆ ಜಾಸ್ತಿ ಆಯ್ತು ನಿಂದು ಅಂತೇಳಿ ಕರ್ಕೊಂಡು ಹೋಗ್ಬಿಡ್ತಾನೆ. ರಿಲ್ಯಾಕ್ಸ್. ತಿಳ್ಕೊಬೇಕು ಮನುಷ್ಯ. ತಿಳ್ಕೊಳ್ಳೋರಿದ್ರೆ ಒಂದೇ ಮಾತಲ್ಲಿ ತಿಳ್ಕೊಳ್ತಾರೆ, ತಿಳ್ಕೊಳ್ಳೋದವರಿದ್ರೆ ಏನು ತಿಳ್ಕೊಳ್ಳೋದಿಲ್ಲ. ರಿಲ್ಯಾಕ್ಸ್. ಯೋಗ ಯಾಗಗಳ ತ್ಯಾಗ ಭೂಮಿ ಇದು. ರಿಲ್ಯಾಕ್ಸ್. ನಿಧಾನವಾಗಿ ಬೆನ್ನ ಮೇಲೆ ಮಲ್ಕೊಳ್ಳಿ. ಬೆನ್ನ ಮೇಲೆ ಕೈಕಾಲುಗಳನ್ನು ಅಗಲ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನನ್ನ ಎಲ್ಲ ಯೋಗ ಕಾರ್ಯಕ್ರಮದಲ್ಲೂ ಒಂದು ಕೊನೆಗೆ ಒಂದು ಕಾರ್ಯಕ್ರಮ ಇದ್ದೇ ಇರ್ತದೆ. ಅದೇನೆಂದರೆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅಂಥೇಳಿ. ಹಾಗೆ ಬಸವಕುಮಾರ ಸ್ವಾಮೀಜಿಯವರು ನಾವು ಆ ಕಾರ್ಯಕ್ರಮದ ಬಗ್ಗೆ ವಿಚಾರ ಮಾಡಿ ನಾಳಿನ ಒಂದು ತರಗತಿಯಲ್ಲಿ ನಾವು ತಿಳಿಸ್ತೇವೆ ನಿಮಗೆ. ಒಂದು ದಿನ ನಾವಿಷ್ಟೆಲ್ಲ ಯೋಗ ಮಾಡಿ ನಾವು ಸ್ವಚ್ಛ ಆಗೋದ್ರ ಜೊತೆಗೆ ಸಮಾಜವನ್ನು ಸ್ವಚ್ಛ ಮಾಡಬೇಕು. ಭಾರತೀಯ ಯೋಗ ಸೋಹಂ ಅಲ್ಲಿಗೆ ಹೋಗಿ ನಿಂತಿತ್ತು, ಅಂದರೆ ಸ್ವಯಂ ದೇವರಾಗೋದು. ಅದನ್ನು ಶರಣರು ಏನು ಮಾಡಿದ್ದಾರೆ ಅಂದರೆ ದಾಸೋಹಂ ಆಗಿ ವಿಸ್ತಾರಗೊಳಿಸಿದರು. ಅಂದರೆ ಸಮಾಜವನ್ನು ಕೂಡ ಪರಿವರ್ತನೆ ಮಾಡೋದು, ಅದು ದಾಸೋಹಂ ಅಂದರೆ. ದಾಸೋಹಂ ಅಂದರೆ ತಿನ್ನೋದಷ್ಟೇ ಅಲ್ಲ, ಸಮಾಜ ಕಲ್ಯಾಣವೇ ದಾಸೋಹ. ಹಾಗಾಗಿ ಈ ದೇಶ ಮತ್ತು ಈ ಸಮಾಜ ಬಹಳ ದೊಡ್ಡ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಕಾರಣ ಅಂದರೆ ದುಶ್ಚಟಗಳು. ಅದಕ್ಕೆ ನಮ್ಮ ಇಳಕಲಿನ ಮಹಾನ್ ತಪ್ಪುಗಳು ದುಡ್ಡು, ಬಂಗಾರ, ಆಸ್ತಿಯನ್ನು ಕೇಳಿಲ್ಲ, ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆಗೆ ಹಾಕಿ ಅಂತ ಕೇಳಿದರು. ಅವರ ಜೋಳಿಗೆಯನ್ನು ಹಿಡಿದು ನಾವು ಇಡೀ ಚಿತ್ರದುರ್ಗದ ಪ್ರಮುಖ ಬೀದಿಗಳನ್ನು ಸುತ್ತಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಾಥ್ ಬೇಕು. ಅದಕ್ಕಾಗಿ ತಾವೆಲ್ಲ ಸಹಕಾರ ಕೊಡಬೇಕು. ನಾಳೆ ನಾಡಿದ್ದು ಯಾವುದಾದ್ರು ಒಂದು ದಿವಸ 10ನೇ ತಾರೀಕಿನ ಮೇಲೆ 10ನೇ ತಾರೀಕಿನವರೆಗೂ ಒಂದು ಕನ್ಸಲ್ಟೇಷನ್ ಇರುತ್ತೆ. 10, 11, 12, 13 ಆ 3 ದಿನದಲ್ಲಿ ಒಂದಿನ ಫಿಕ್ಸ್ ಮಾಡ್ತೇವೆ. ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು. ಇದೇ ನಿಜವಾದ ಯೋಗ. ಯಾಕಂದರೆ ಕುಡಿತದಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬರ್ತಾ ಇದ್ದಾವೆ. ನಮ್ಮಲ್ಲಿ ಬರ್ತಾರೆ ಹೆಣ್ಮಕ್ಳು, ಭಾಳ ಕಷ್ಟಪಟ್ಟಿರ್ತಾರೆ, ತುಂಬ ದುಡಿದು ಏನೋ ಒಂದು 4 ದುಡ್ಡು ಮಕ್ಕಳ ಭವಿಷ್ಯಕ್ಕಾಗಿ ಇಟ್ಕೊಂಡಿದ್ದು ಅವ್ರ ಲಿವರ್ ಕ್ಯಾನ್ಸರ್ ಆಗಿ, ಕಿಡ್ನಿ ಫೇಲ್ ಆಗಿ, ಆ ದುಡ್ಡೆಲ್ಲ ಅಲ್ಲಿ ಆಸ್ಪತ್ರೆಗೆ ವ್ಯರ್ಥ ಆಗಿ ಆ ಕುಟುಂಬವೇ ನಾಶ ಆಗ್ತದೆ. ಯಾರೋ ಹೇಳ್ತಾರೆ ಆ ಸರಾಯಿ ಏನು ಮಾಡ್ತದೆ, ಬಜೆಟ್ಗೆ ಉಪಯೋಗ ಆಗುತ್ತೆ ಸರಾಯಿ ಮಾರಾಟ ಮಾಡೋದ್ರಿಂದ ಅಂತೇಳಿ.
ಆ ಬಜೆಟ್ ತೊಗೊಂಡು ಏನು ಬೆಂಕಿ ಹಚ್ಚೋದು? ಸಮಾಜವನ್ನು ಹಾಳು ಮಾಡಿ ಬಜೆಟ್ ಮಾಡಿದ್ರೆ ಸಮಾಜವೇ ದೊಡ್ಡ ಬಜೆಟ್ ಅಲ್ವಾ? ಅದಕ್ಕಾಗಿ ಆಸ್ಪತ್ರೆಗಳಿಗೆ ಈ ಹೆಲ್ತ್ ಬಜೆಟನ್ನು ಎಷ್ಟು ಕೋಟಿ ಕೋಟಿ ಖರ್ಚು ಮಾಡ್ತೇವಲ್ಲ, ಇಲ್ಲಿ ಬಂತು ಅಲ್ಲಿ ಹೋಯಿತು, ಮತ್ತು ಸಮಾಜವೂ ಹಾಳಾಯಿತು. ಎಷ್ಟೋ ಕುಟುಂಬಗಳು ಹೋದವು. ಮನೆಯಲ್ಲಿ ಕುಡಿಯೋ ತಂದೆ ಇದ್ದರೆ ಮಕ್ಕಳ ಭವಿಷ್ಯ ಏನಾಗಬಾರ್ದು. ಮಕ್ಕಳಿಗೆ ಯಾವ ಸಂಸ್ಕಾರ ಕೊಡ್ತೀರಾ? ಅದಕ್ಕಾಗಿ ನಿಮ್ಮ ಎದೆ ಮುಟ್ಕೊಂಡು ಹೇಳಿ, ಯಾರು ಗುಟ್ಕಾ ತಂಬಾಕು ಸರಾಯಿ ಕುಡಿತೀರಾ ಅವರು ಕೈ ಮೇಲೆತ್ತಿದ್ರೆ ಅವರಂಥ ದೊಡ್ಡ ಪವಿತ್ರ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಈಗ ಅವ್ರ ಕೈ ಮೇಲೆತ್ತಿ. ಯಾರು ದುಶ್ಚಟಗಳು ಮಾಡ್ತಾರೆ ಕೈ ಮೇಲೆತ್ತಿ, ಎತ್ತಬೇಕು. ಅಂದರೆ ಯಾರು ಒಪ್ಕೊಳ್ತಾರೆ ಅವರು ಶರಣರಾಗ್ತಾರೆ. ಯಾರು ಒಪ್ಕೊಳ್ಳೋದಿಲ್ಲ ಅವರು ಮನಸ್ಸಾಕ್ಷಿಗೆ ಆತ್ಮಸಾಕ್ಷಿಗೆ ದ್ರೋಹ ಮಾಡ್ತಾರೆ. ಎತ್ತಿ, ದಯವಿಟ್ಟು ಮೇಲೆತ್ತಿ. ನಿಮ್ಮ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಒಪ್ಕೊಂಡು ಕೈ ಎತ್ತಿ ಮೇಲೆ ಎತ್ತಿರಿ ಕೈನ. ಕೈ ಎತ್ತಿದವ್ರಿಗೆ ಆತ್ಮಸಾಕ್ಷಿ ಇದೆ ಅಂತ ಅರ್ಥ. ಕೈ ಎತ್ತದೇ ಇರೋರಿಗೆ ಆತ್ಮಸಾಕ್ಷಿ ಸತ್ತೋಗಿದೆ ಅಂತ ಅರ್ಥ. ಒಪ್ಕೋಬೇಕು. ಆತ್ಮಸಾಕ್ಷಿಗೆ ಮೋಸ ಮಾಡಿದರೆ ಜಗತ್ತಿನಲ್ಲಿ ಯಾವತ್ತೂ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೈ ಎತ್ತಿ ಮೇಲೆ ಜೋರಾಗಿ. ಕೈ ಎತ್ತದವ್ರಿಗೆಲ್ಲ ಚಪ್ಪಾಳೆ ಹೊಡೀರಿ. ರಿಲ್ಯಾಕ್ಸ್. ಈಗ ಏನಂದರೆ, ಇವತ್ತಿನಿಂದ ನೀವು ಬಿಡ್ತೀನಿ ಅಂತ ಸಂಕಲ್ಪ ಮಾಡಿ ಕೊನೆಗೆ ಒಂದು ದಿವಸ ಜೋಳಿಗೆ ತೊಗೊಂಬರ್ತೀವಿ. ಆ ಜೋಳಿಗೆಯಲ್ಲಿ ನೀವು ಗುಟ್ಕಾ ತಂಬಾಕು ಸರಾಯಿ ಬಾಟ್ಲಿದ್ರೆ ಹಾಕ್ಬೋದು, ಇಲ್ಲ ತರೋಕ್ಕಾಗಲಿ ಅಂದರೆ ಬರೀ ನಿಮ್ಮ ಕೈ ಜೋಳಿಗೆಯಲ್ಲಿ ಹಾಕಿದರೆ ಸಾಕು. ಅವತ್ತಿಂದ ನೀವು ಬಿಡಬೇಕು. ಇವತ್ತಿಂದನೇ ಬಿಡಿ, ಅವತ್ತಿಂದ ಸಂಪೂರ್ಣವಾಗಿ ಬಿಡಿ. ಏನಂದರೆ, ಈ ಜಗತ್ತಿನಲ್ಲಿ ನಾವು ಪಾಠ ಕಲೀಲಿಕ್ಕೆ ಜಾಸ್ತಿ ಪ್ರವಚನ ಏನೂ ಕೇಳೋದು ಬೇಕಾಗಿಲ್ಲ. ಒಂದು ಹಂದಿನ ಇಡೀ ಊರಿನ ತುಂಬ ಮೆರವಣಿಗೆ ಮಾಡ್ಕೊಂಡು ಬನ್ನಿ. ಬಂದು ಒಂದು ಯಾವುದಾದ್ರೂ ಒಂದು ಜಾಗದಲ್ಲಿ ಆ ಹಂದಿನ ನಿಲ್ಲಿಸಿ. ಹಂದಿ ಏನು ತಿಂತದೆ? ಮನುಷ್ಯರು ಹೇಲ್ ತಿಂತದೆ, ನಾಯಿ ಹೇಲ್ ತಿಂತದೆ ಅಲ್ವಾ? ಅದಕ್ಕೆ ಒಂದು ಬಕೆಟಲ್ಲಿ ಗುಟ್ಕಾ ತಂಬಾಕು ಸರಾಯಿ ಹಾಕಿಡಿ, ಇನ್ನೊಂದು ಬಕೆಟಲ್ಲಿ ಹೇಲ್ ಹಾಕಿಡಿ. ಅದು ಹೇಲನ್ನು ಮುಟ್ಟತ್ತೆ ಹೊರತು ಗುಟ್ಕಾ ತಂಬಾಕನ್ನು ಮುಟ್ಟೋದಿಲ್ಲ. ಅಂದರೆ ನಾವು ಅದನ್ನು ತಿಂತಾ ಇದ್ದೀವಿ ಅಂದರೆ ನಾವು ಹಂದಿಗಿಂತ ಕಡೆಯಾಗಿದ್ದೀವಿ ಅಂತ ಅರ್ಥ. ಅದಕ್ಕಾಗಿ ಮನುಷ್ಯನ ಜೀವನ, ಅದಕ್ಕೆ ಒಂದು ವಚನದಲ್ಲಿ ಬರೀತಾರೆ, ತಂಬಾಕು ಸೇವನೆ ಮಾಡೋದು ನಾಯಿ ಮಲ ಸೇವನೆ ಮಾಡ್ದಂಗೆ, ಸರಾಯಿ ಕುಡಿಯೋದು ಕತ್ತೆ ಉಚ್ಚೆ ಕುಡ್ದಂಗೆ ಅಂತ ಒಂದು ವಚನದಲ್ಲಿ ಬರೀತಾರೆ ಅಲ್ವಾ? ಹೆಣ್ಮಕ್ಳು ಜೋರ ಚಪ್ಪಾಳೆ ತಟ್ಟಬೇಕು. ರಿಲ್ಯಾಕ್ಸ್. ಸರಾಯಿ ಕುಡಿಯೋದು ಮಾಡ್ತಿದ್ದಾರೆ. ಭಾರತ ಎಲ್ಲಿ ಹೋಯಿತು? ಎಲ್ಲಿ ಹೋಯಿತು ಭಾರತ? ಭಾರತ ಹೋಯಿತು. ಈ ಜಗತ್ತಿನಲ್ಲಿ ಅರಬ್ ರಾಷ್ಟ್ರಗಳು ಏನಾದರೂ ಒಂದು ವೇಳೆ ಹಾಳಾದರೆ ಮತ್ತೊಂದು ಅರಬ್ ರಾಷ್ಟ್ರವನ್ನು ಕಟ್ಬೋದು. ಯುರೋಪ್ ರಾಷ್ಟ್ರಗಳೇನಾದರೂ ಹಾಳಾದರೆ ಯುರೋಪ್ ಪ್ರತಿಬಿಂಬಿಸುವ ರಾಷ್ಟ್ರವನ್ನು ಕಟ್ಬೋದು. ಭಾರತ ಹಾಳಾದರೆ ಮತ್ತೊಂದು ಭಾರತವನ್ನು ಕಟ್ಟಲಿಕ್ಕಾಗೋದಿಲ್ಲ. ಅದಕ್ಕೆ ಭಾರತ ಅಂದರೆ ಇದು ಶರಣರ ನಾಡು. ಇದು ಭಾರತ ದೇಶದಲ್ಲಿ ಜಾತಿ, ವರ್ಗ, ವರ್ಣ, ಲಿಂಗ, ಆಶ್ರಮ ಭೇದವಿಲ್ಲದೆ ಇಡೀ ವಿಶ್ವಶಕ್ತಿಯಾಗಿ ಭಾರತ ಹೊರಹೊಮ್ಮಬೇಕಂದ್ರೆ ಶರಣರ ತತ್ವವನ್ನು ನಾವು ಫಾಲೋ ಮಾಡಿದರೆ ಜಗತ್ತಿನ ಸರ್ವಶ್ರೇಷ್ಠ ಒಂದು ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಭಾರತವಾಗುತ್ತೆ. ಭಾರತದಲ್ಲಿ ದೊಡ್ಡ ಕ್ಯಾನ್ಸರ್ ರೋಗ, ಮೌಢ್ಯ, ಅಂಧಶ್ರದ್ಧೆ, ಅಂಧಾನುಕರಣೆ, ಇವೆಲ್ಲ ಕೆಟ್ಟ ಕ್ಯಾನ್ಸರ್ಗಿಂತಲೂ ದೊಡ್ಡ ರೋಗ ಭಾರತಕ್ಕೆ ಅಂಟುಕೊಂಡಿದ್ದಾವೆ. ಇದರ ವಿರುದ್ಧ ಮಾತಾಡಿದರೆ ಧರ್ಮದ್ರೋಹಿಗಳು ಅಂತಾರೆ, ರಾಷ್ಟ್ರದ್ರೋಹಿಗಳು ಅಂತಾರೆ. ಸತ್ಯವನ್ನು ನುಡಿಲಿಕ್ಕೂ ಕೂಡ ನಮಗೆ ಪರ್ಮಿಷನ್ ಇಲ್ಲ. ಅಷ್ಟೊಂದು ಕಷ್ಟದ ಪರಿಸ್ಥಿತಿ ಇದೆ. ತಾಯಿಯ ಎದೆ ಹಾಲೇ ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರಲಿ ಕೂಡಲ ಸಂಗಮ ದೇವ. ತಾಯಿ ಹಾಲೇ ನಂಜಾದ್ರೆ ಇನ್ಯಾರಿಗೆ ಹೇಳಬೇಕು? ನಾರಿ ತನ್ನ ಮನೆಯಲ್ಲಿ ಕಳುವಡೆ. ಯಾರಿಗೆ ಹೇಳಬೇಕು? ನ್ಯಾಯ, ನಿಷ್ಠುರ, ದಾಕ್ಷಿಣ್ಯ ಪರ ನಾನಲ್ಲ ಅಂದರೆ ಇವನು ದೇಶದ್ರೋಹಿ ಅಂದರೆ ನಾವು ಯಾರಿಗೆ ಹೇಳಬೇಕು? ಅದಕ್ಕೆ ನೀವೆಲ್ಲರೂ ಆತ್ಮಸಾಕ್ಷಿಯಿಂದ ಪರಿವರ್ತನೆ ಆದರೆ ಮಾತ್ರ ಅದು ಯೋಗ, ಇಲ್ಲಾಂದರೆ ಸುಮ್ಮನೆ ನಾಟಕ ಅದು. ರಿಲ್ಯಾಕ್ಸ್. ನಿಧಾನವಾಗಿ ಬಲಗಡೆ ತಿರುಗಿ, ಮೈ ಮುರಿರಿ, ಆಕಳಿಸ್ರಿ, ಚೆನ್ನಾಗಿ ಆಕಳಿಸಿ ಎದ್ದು ಕೂತ್ಕೊಳ್ಳಿ. ಚೆನ್ನಾಗಿ ಆಕಳಿಸ್ಬೇಕು. ಹಾ ಯಾರೋ ಕೈ ಮೇಲೆತ್ತದವ್ರು ಇರ್ಬೇಕು ಅವರು. ಜೋರಾಗಿ ಜೋರಾಗಿ ಎದ್ದು ಕೂತ್ಕೊಳ್ಳಿ.
ರಿಲ್ಯಾಕ್ಸ್.